ಬೆಳಗಾಂನಲ್ಲಿ ನಡೆಯುತ್ತಿರುವ ಕಬ್ಬು ಬೆಳೆಗಾರರ ಹೋರಾಟವನ್ನು ಬೆಂಬಲಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ತುಮಕೂರು: ಬೆಳಗಾಂನಲ್ಲಿ ನಡೆಯುತ್ತಿರುವ ಕಬ್ಬು ಬೆಳೆಗಾರರ ಹೋರಾಟವನ್ನು ಬೆಂಬಲಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಲೇ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಬಗೆಹರಿಸುವುದು ಹಾಗೂ ಹುಳಿಯಾರಿನಲ್ಲಿ ಕಳೆದ 30 ದಿನಗಳಿಂದ ನಡೆಯುತ್ತಿರುವ ಕಸ ವಿಲೇವಾರಿ ಘಟಕದ ರೈತ ಹೋರಾಟವನ್ನು ಬೆಂಬಲಿಸಿ ಮತ್ತು ಸಮಸ್ಯೆಗಳನ್ನು ಇತ್ಯರ್ಥಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಹುಳಿಯಾರು ಪಟ್ಟಣದ ಸ್ವಚ್ಛತೆಗೆ ಅನುಕೂಲವಾಗುವಂತೆ ಕಸ ವಿಲೇವಾರಿ ಘಟಕ ಸ್ಥಾಪಿಸಬೇಕು. ಸಂತೆ ಮೈದಾನದಲ್ಲಿ ನಡೆಯುತ್ತಿರುವ ಸಂತೆಯನ್ನು ಎಪಿಎಂಸಿಗೆ ವರ್ಗಾಯಿಸಿ ಅಲ್ಲಿಗೆ ಬರುವ ಸಾರ್ವಜನಿಕರಿಗೆ, ರೈತರಿಗೆ, ವ್ಯಾಪಾರಸ್ಥರಿಗೆ ಅನುಕೂಲವಾಗುವಂತೆ ಸ್ವಚ್ಛತೆ ಕಾಪಾಡಿ ನೆರಳು, ದೀಪ, ಕುಡಿಯುವ ನೀರು, ಶೌಚಾಲಯ, ತಂಗುದಾಣ ಸೇರಿದಂತೆ ಮೂಲ ಸೌಕರ್ಯಗಳನ್ನು ಒದಗಿಸಿ ಕೊಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಒತ್ತಾಯಿಸಿದರು. ಮತ್ತು ಬಿಜಾಪುರ ಭಾಗದ ರೈತರು ತಾವು ಬೆಳೆದಂಥ ಬೆಳೆಗೆ ಕನಿಷ್ಠ 1 ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿ ಕಳೆದ 8 ದಿನಗಳಿಂದ ನಿರಂತರವಾಗಿ ಲಕ್ಷಾಂತರ ಜನ ರೈತರು ರಸ್ತೆ ಮೇಲೆ ಕೂತು ಅಹೋರಾತ್ರಿ ಧರಣಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸರ್ಕಾರಿಗೆ ಗೌರವ ಇದ್ದರೆ ಇವತ್ತು ಲಕ್ಷಾಂತರ ರೈತರು ಬೀದಿ ಮೇಲೆ ಕೂತಿದ್ದಾರೆ. ತಕ್ಷಣ ಹೋಗಿ ಅವರ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸಬೇಕಾಗಿತ್ತು. 1 ವಾರ ಆದರೂ ಲಕ್ಷಾಂತರ ಜನರ ಕೂಗನ್ನು ಸರ್ಕಾರ ಕೇಳಿಸ್ಕೊಳ್ಳಿಲ್ಲ ಅಂದರೆ ಇದು ನಾಚಿಕೆಗೇಡಿನ ಸಂಗತ ಮತ್ತು ಇದು ಖಂಡನೀಯವಾದದ್ದು. ಹಾಗಾಗಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಇವತ್ತು ಏನು ಆ ಭಾಗದ ರೈತರು ಕಬ್ಬಿಗೆ ಕನಿಷ್ಠ 3,500 ರೂಪಾಯಿ ಬೆಲೆಯನ್ನು ನಿಗದಿ ಮಾಡಬೇಕು ಅಂತ ಏನು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅದು ಸರಿಯಾದಂಥದ್ದು. ಯಾಕೆಂದರೆ ಪಕ್ಕದ ಮಹಾರಾಷ್ಟ್ರದ ಕಾರ್ಖಾನೆಗಳು ಈಗಾಗಲೇ 1 ಟನ್ ಕಬ್ಬಿಗೆ 3,500 ರೂಪಾಯಿ ನೀಡ್ತಾ ಇದ್ದಾರೆ. ಇದೇ ಭಾಗದ ಜನ ಅಲ್ಲಿನ ಸಕ್ಕರೆ ಕಾರ್ಖಾನೆಗೆ ಕಬ್ಬನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಆ ನಮ್ಮ ಕಬ್ಬಿಗೂ ಆ ಭಾಗದ ಕಾರ್ಖಾನೆಗಳು 3,500 ರೂಪಾಯಿ ನೀಡ್ತಾ ಇರುವಾಗ ನಮ್ಮ ಕರ್ನಾಟಕದ 81 ಕಾರ್ಖಾನೆಗಳು, ಬಹುತೇಕ ಅದರಲ್ಲಿ 51 ಕಾರ್ಖಾನೆಗಳು ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರ ಮಾಲೀಕತ್ವದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿಯೇ ಇವತ್ತು ಕರ್ನಾಟಕದಲ್ಲಿ ಇವತ್ತು ಬೆಲೆಯನ್ನು ನಿಗದಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಸರ್ಕಾರದ ಮೇಲೆ ಒತ್ತಡವನ್ನು ಮಾಡೋದ್ರ ಮೂಲಕ ಇವತ್ತು ಇಲ್ಲಿಯವರೆಗೂ ಕಳೆದ 10 ವರ್ಷಗಳಿಂದ ಬೆಲೆಯನ್ನು ನಿಗದಿ ಮಾಡದೆ ನಮಗೆ ಮನಸ್ಸೋ ಇಚ್ಛೆ ಸುಮಾರು 3,100 ರೂಪಾಯಿ ಬೆಲೆಯನ್ನೇ ಕೊಡ್ತಾ ಇವತ್ತು 1 ಟನ್ ಕಬ್ಬಿಗೆ 400 ರೂಪಾಯಿಯನ್ನು ವಂಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಭಾಗದ ಜನ ಇವತ್ತು ಎಚ್ಚೆತ್ತು ಇಡೀ ಲಕ್ಷಾಂತರ ಮಂದಿ ಇವತ್ತು ಬೀದಿಗೆ ಬಂದಿದ್ದಾರೆ. ಸರ್ಕಾರ ಅದನ್ನು ಗಮನಿಸಬೇಕು. ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಿ ರೈತ ಮುಖಂಡರನ್ನ ಕರೆದು ಚರ್ಚೆ ಮಾಡಿ 1 ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆಯನ್ನು ನಿಗದಿ ಮಾಡಿಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೇವೆ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಮತ್ತು ನಾಳೆ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂಭಾಗದಲ್ಲಿ, ತಾಲೂಕು ಕಚೇರಿಗಳ ಮುಂಭಾಗದಲ್ಲಿ, ರಸ್ತೆಗಳಲ್ಲಿ ಅವರಿಗೆ ಬೆಂಬಲವನ್ನು ಸೂಚಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಘಟಕ ಇವತ್ತು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಿ ಸರ್ಕಾರವನ್ನು ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ. ಮತ್ತು ಇವತ್ತು ಸಂಜೆ ಏನು ಬೆಳಗಾಂನ ಏನು ಹೋರಾಟ ನಡೀತಾ ಇದೆ, ಆ ಹೋರಾಟದಲ್ಲಿ ಇಲ್ಲಿಂದ ಸುಮಾರು 100 ಜನ ರೈತರು ನಾವು ಭಾಗವಹಿಸೋದ್ರ ಮೂಲಕ ಆ ಹೋರಾಟಕ್ಕೆ ಒಂದು ನೈತಿಕ ಬಲವನ್ನು ತುಂಬತಕ್ಕಂಥ ಕೆಲಸವನ್ನು ಈ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡ್ತಾ, ಎರಡನೇದಾಗಿ ಭಾಳ ಮುಖ್ಯವಾಗಿ ನಮ್ಮ ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಅಲ್ಲಿನ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಇತರೆ ಜನಪರ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಹುಳಿಯಾರು ಪಟ್ಟಣಕ್ಕೆ ಕಸ ವಿಲೇವಾರಿ ಘಟಕವನ್ನು ಪ್ರಾರಂಭ ಮಾಡಬೇಕು ಮತ್ತು ರಸ್ತೆಯ ಬದಿಯಲ್ಲಿ ನಡೀತಕ್ಕಂಥ ಸಂತೆಯನ್ನು ಎಪಿಎಂಸಿಗೆ ವರ್ಗಾಯಿಸಿ ಅಲ್ಲಿಗೆ ಬೇಕಾದಂಥ ಕನಿಷ್ಠ ನೆರಳು, ದೀಪ, ಶೌಚಾಲಯ, ಚರಂಡಿ ಇತ್ಯಾದಿ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಹೇಳಿ ಕಳೆದ 30 ದಿನಗಳಿಂದ ಅಲ್ಲಿ ಚಂದ್ರಪ್ಪನವರ ನೇತೃತ್ವದಲ್ಲಿ ಧರಣಿ ನಡೀತಾ ಇದ್ದರೂ ಇಲ್ಲಿಯವರೆಗೆ ಸೂಕ್ತ ಕ್ರಮವನ್ನು ವಹಿಸಿ ಪರಿಹಾರವನ್ನು ಸೂಚಿಸದೇ ಇರತಕ್ಕಂಥದ್ದು ಖಂಡನೀಯವಾದಂಥದ್ದು. ಹಾಗಾಗಿ ಅಲ್ಲಿ ಸುಮ್ಮನೆ ಹೋಗಿ ಅಲ್ಲಿನ ಶಾಸಕರು ಮತ್ತಿನ ಆ ಭಾಗದ ಸ್ಥಳೀಯ ತಾಲೂಕು
ಆಡಳಿತ ಭೇಟಿ ಮಾಡಿ ನಾವು ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟು ಬಂದಿದ್ದಾರೆ ಹೊರತು ಇಲ್ಲಿಯವರೆಗೂ ಕಾರ್ಯಗತ ಮಾಡಿಲ್ಲ. ಹಾಗಾಗಿ ತುರ್ತಾಗಿ ಕಸ ವಿಲೇವಾರಿ ಘಟಕವನ್ನು ಪ್ರಾರಂಭ ಮಾಡಬೇಕು ಮತ್ತು ಅಲ್ಲಿಗೆ ಬೇಕಾದಂಥ ಎಲ್ಲ ಮೂಲ ಸೌಕರ್ಯಗಳನ್ನು ಕೊಟ್ಟು ಅಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟವನ್ನು ಅಂತ್ಯಗೊಳಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ, ಒಂದು ವೇಳೆ ಆ ಹೋರಾಟಕ್ಕೆ ಗೌರವವನ್ನು ಕೊಟ್ಟು ತುರ್ತಾಗಿ ಕ್ರಮವನ್ನು ವಹಿಸದೇ ಇದ್ದರೆ ನಾವು ಸಹ ಅಲ್ಲಿ ಸೇರಿ ಒಂದು ಹೋರಾಟವನ್ನು ಗಟ್ಟಿ ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನೀಡ್ತೇವೆ.